ಮಜ್ಜಿಗೆ ಮೆಣಸು ಹಾಕಿ ಮಾಡಿದ ಬಟಾಟೆ ಮೊಸರು ಬಜ್ಜಿ ನೋಡಿ ಅಂತ ಯಾವ ರೀತಿ ಬಂದಿದೆ ಅಂತ ಹೇಳಿ. ಎಷ್ಟು ಬೇಕಾದರೂ ಊಟ ಮಾಡ್ಬೋದು ಇದರಲ್ಲಿ, ಅಷ್ಟು ಟೇಸ್ಟಿಯಾಗಿರ್ತದೆ. ಫ್ರೆಂಡ್ಸ್, ನಾವುಂಟಲ್ಲ ಈ ಸೆಕೆಗಾಲಕ್ಕೆ ಮೊಸರನ್ನು ಬಳಸಿಕೊಂಡು ಹೆಚ್ಚಿನ ರೆಸಿಪಿಯನ್ನು ಮಾಡ್ತೇವೆ. ನಾನಿವತ್ತು ನಿಮಗೆ ಮೊಸರಿನಿಂದ ಬಟಾಟೆ ಬಜ್ಜಿ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸಿಕೊಡ್ತೇನೆ. ತುಂಬಾ ರುಚಿಯಾಗಿರ್ತದೆ. ಯಾವ ರೀತಿ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಬಟಾಟೆ ಮೊಸರು ಬಜ್ಜಿ ಮಾಡಲಿಕ್ಕೆ ನಾನಿಲ್ಲಿ 3 ಬಟಾಟೆಯನ್ನು ಚೆನ್ನಾಗಿ ತಗೊಂಡಿದ್ದೇನೆ ನೋಡಿ. ದೊಡ್ಡ ಸೈಜ್ನ ಬಟಾಟೆ ಅಲ್ಲ, ಮೀಡಿಯಮ್ ಸೈಜ್ನ ಬಟಾಟೆಯನ್ನು ತಗೊಂಡಿದ್ದೇನೆ. ಈಗ ಇದನ್ನು ಕಟ್ ಮಾಡಿ ಬೇಯಿಸುವ. ನಾನು 1 ಬಟಾಟೆಯನ್ನು 2 ಕಟ್ ಮಾಡ್ಕೊಳ್ತೇನೆ. ಬೇಯಲಿಕ್ಕೆ ಬೇಕಾಗಿ 2 ಕಟ್ ಮಾಡ್ತಾ ಇದ್ದೇನೆ ನೋಡಿ. ಬಟಾಟೆ ಸಿಪ್ಪೆ ಇದ್ದ ಹಾಗೆಯೇ ನಾನು ಕುಕ್ಕರಲ್ಲಿ ಹಾಕಿ ಬೇಯಿಸ್ತೇನೆ. ಬಟಾಟೆ ಮುಳುಗುವಷ್ಟು ನೀರಿಟ್ಟರೆ ಸಾಕು. ನೀರು ಚೆನ್ನಾಗಿ ಕೊದಿತಾ ಉಂಟು. ಹಾಗೆಯೇ ಇದನ್ನು ಮುಚ್ಚಿಡುವ. 3 ವಿಸಿಲಾದರೂ ಬರಬೇಕು. ಬಟಾಟೆ ಚೆನ್ನಾಗಿ ಬೆಂದಿದೆ. ಇದು ಸ್ವಲ್ಪ ತಣಿಲಿ, ನಂತರ ಸಿಪ್ಪೆಯನ್ನು ತೆಗೆದುಕೊಳ್ಳುವ. ಸಿಪ್ಪೆ ತೆಗೆದಾದ ನಂತರ ಬಟಾಟೆಯನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಲಿಕ್ಕಿದೆ. ಇವಾಗಂತೂ ತುಂಬ ಸೆಕೆ ಸ್ಟಾರ್ಟ್ ಆಗಿದೆ. ಈ ಸೆಕೆಗೆ ನಾವು ಮೊಸರಿಂದ ತುಂಬ ಬಗೆಯ ರೆಸಿಪಿಯನ್ನು ಮಾಡ್ತೇವೆ. ಆ ಮೊಸರಿಂದ ಮಾಡಿದ ರೆಸಿಪಿಯನ್ನು ತಿನ್ನಬೇಕಂತೇಳಿ ನಮಗೆ ತುಂಬ ಅನಿಸ್ತಾ ಇರ್ತದೆ. ಅದಕ್ಕಾಗಿ ನಾನಿವತ್ತು ಈ ಬಟಾಟೆ ಗೊಜ್ಜು ಮಾಡಲಿಕ್ಕೆ ಹೊರಟಿದ್ದು. ತುಂಬಾ ಚೆನ್ನಾಗಿರ್ತದೆ, ಅದು ದೇಹಕ್ಕೂ ಕೂಡ ತಂಪು, ಹೆಲ್ದಿ ರೆಸಿಪಿ. ಬಟಾಟೆಯನ್ನು ಇವಾಗ ಚೆನ್ನಾಗಿ ಹಿಚಿಕೊಳ್ಳುವ. ಒಳ್ಳೆ ಸ್ಮ್ಯಾಶ್ ಆಗಬೇಕಿದ್ದು. ಇವಾಗ ನಾವು ಬಟಾಟೆಗೆ ಮಾತ್ರ ಸ್ವಲ್ಪ ಉಪ್ಪು ಹಾಕಿ ಕಲಸಿಕೊಳ್ಳುವ. ಬಟಾಟೆಗೆ ಉಂಟಲ್ಲ ಚೆನ್ನಾಗಿ ಉಪ್ಪು ಹಿಡಿಬೇಕು. ಇನ್ನು ಬಟಾಟೆ ಮೊಸರು ಬಜ್ಜಿಗೆ ಇಲ್ಲಿ ಗಟ್ಟಿ ಮೊಸರನ್ನು ಹಾಕೊಳ್ತೇನೆ. ಚಿಟಿಕೆ ಇಂಗನ್ನು ನೀರು ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಇವಾಗ ಹಾಕೊಳ್ತೇನೆ. ಇಂಗು ನಾವು ಹಾಕಲೇಬೇಕು, ಯಾಕಂತೇಳಿದರೆ ಬಟಾಟೆ ಗ್ಯಾಸ್ಟ್ರಿಕ್ ಅಲ್ವಾ. ಹೆಚ್ಚಿನವರಿಗೆ ಗ್ಯಾಸ್ ಅಂತ ಹೇಳಿ ಅವ್ರು ತಿನ್ನೋದಿಲ್ಲ. ಹಾಗಾಗಿ ಇಂಗು ಹಾಕೋದ್ರಿಂದ ಅದು ಮ್ಯಾಚ್ ಆಗ್ತದೆ. ಹಾಗೇನೊಂದು ಮೆಣಸನ್ನು ಹೀಗೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಅದನ್ನು ಕೂಡ ಇವಾಗ ಹಾಕೊಳ್ತೇನೆ. ನೋಡಿ, ಹಸಿಮೆಣಸನ್ನು ಹೀಗೆ ಕೈಯಲ್ಲೇ ಮುರಿಬೇಕು, ಆವಾಗ ಅದರ ಖಾರ ಬಿಟ್ಕೊಳ್ತದೆ. ಸ್ಮ್ಯಾಶ್ ಮಾಡಿದ ಬಟಾಟೆಯನ್ನು ಹಾಕೊಳ್ಳುವ. ಬಟಾಟೆಗೆ ಆಲ್ರೆಡಿ ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ದೇವೆ ನಾವು. ಇವಾಗ ಮತ್ತೆ ಉಪ್ಪು ಹಾಕೋದು ಬೇಡ ನೋಡಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡುವ. ಬಟಾಟೆ ಉಂಟಲ್ಲ ಮೊಸರಿನ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ತುಂಬ ದಪ್ಪ ಆದರೆ ಸ್ವಲ್ಪ ನೀರು ಮಾಡ್ಕೋಬೋದು ನೋಡಿ. ಬಟಾಟೆ ಉಂಟಲ್ಲ ಈ ಮೊಸರಿನ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಇನ್ನಿದಕ್ಕೊಂದು ಸಿಂಪಲ್ ಆದ ಒಗ್ಗರಣೆ ಕೊಡುವ. ಅಲ್ಲಿಗೆ ನಮ್ಮ ಬಟಾಟೆ ಮೊಸರು ಬಜ್ಜಿ ರೆಡಿ ಆಗ್ತದೆ ನೋಡಿ. ಬಟಾಟೆ ಮೊಸರಿನ ಜೊತೆಗೆ ಯಾವ ರೀತಿ ಮಿಕ್ಸ್ ಆಗಿದೆ ಅಂತ ಹೇಳಿ. ಇವಾಗ ಒಂದು ಸಿಂಪಲ್ ಆದ ಒಗ್ಗರಣೆ ಕೊಡುವ. ಒಗ್ಗರಣೆಗೆ ಇಲ್ಲಿ ನಾನು 2 ಚಮಚದಷ್ಟು ಎಣ್ಣೆಯನ್ನು ಇಟ್ಟಿದ್ದೇನೆ. ಆ ಎಣ್ಣೆಗೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ, ಹಾಗೆ ಒಂದು ಅರ್ಧ ಚಮಚದಷ್ಟು ಉದ್ದಿನಬೇಳೆಯನ್ನು ಹಾಕೊಳ್ಳುವ. ಇನ್ನು ಇದಕ್ಕೆ ಮಜ್ಜಿಗೆ ಮೆಣಸನ್ನು ಹಾಕ್ತಾ ಇದ್ದೇನೆ. ಒಂದು 4 ಮಜ್ಜಿಗೆ ಮೆಣಸನ್ನು ಹಾಕಿದೆ. ಈ ಮಜ್ಜಿಗೆ ಮೆಣಸು ಹಾಕಿದರೆ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ. ನಾರ್ಮಲ್ ಮೆಣಸು ಕೂಡ ಹಾಕೋಬಹುದು. ಬಟಾಟೆ ಮೊಸರು ಬಜ್ಜಿಗೆ ಮಜ್ಜಿಗೆ ಮೆಣಸಿನ ಒಗ್ಗರಣೆ ತುಂಬಾ ಚೆನ್ನಾಗಿರ್ತದೆ ನೋಡಿ. ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆ ಸ್ವಲ್ಪ ಹೀಗೆ ಉದುರಿಸಿಕೊಳ್ಳುವ. ಅಲ್ಲಿಗೆ ನಮ್ಮ ಬಟಾಟೆ ಮೊಸರು ಬಜ್ಜಿ ರೆಡಿಯಾಗಿದೆ ನೋಡಿ. ಮಜ್ಜಿಗೆ ಮೆಣಸು ಹಾಕಿ ಮಾಡಿದ ಬಟಾಟೆ ಮೊಸರು ಬಜ್ಜಿ ನೋಡಿ ಅಂತ ಯಾವ ರೀತಿ ಬಂದಿದೆ ಅಂತ ಹೇಳಿ. ಎಷ್ಟು ಬೇಕಾದರೂ ಊಟ ಮಾಡ್ಬೋದು ಇದರಲ್ಲಿ, ಅಷ್ಟು ಟೇಸ್ಟಿಯಾಗಿರ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ದೇಹಕ್ಕೆ ತಂಪಾದ ಬಟಾಟೆ ಮೊಸರು ಬಜ್ಜಿ ಯಾವ ರೀತಿ ಮಾಡೋದು ಅಂತ ಹೇಳಿ. ತುಂಬಾ ಚೆನ್ನಾಗಿ ಬಂದಿದೆ. ಈ ರೆಸಿಪಿ ಇಷ್ಟ ಆದರೆ ಮನೇಲಿ ತಪ್ಪದೆ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ನಾವು ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.